ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ವಾಸ್ತುಶಾಸ್ತ್ರದ ಪ್ರಕಾರ 8 ವಲಯಗಳು ಯಾವ ಯಾವ ದಿಕ್ಕಿನಲ್ಲಿ ಬರುತ್ತೆ ಅನ್ನೋದನ್ನು ನೋಡೋಣ. ಉತ್ತರ ವಲಯ ಇದು 337 ಡಿಗ್ರಿ 5 ನಿಮಿಷದಿಂದ 22 ಡಿಗ್ರಿ 5 ನಿಮಿಷದವರೆಗೆ, ಒಟ್ಟಾರೆ 45 ಡಿಗ್ರಿಗಳು ಉತ್ತರ ದಿಕ್ಕಿಗೆ ಬರುತ್ತದೆ. ಇನ್ನು ಈಶಾನ್ಯ ವಲಯ ಇದು ಕಾಂಪಾಸ್ ಪ್ರಕಾರ 22 ಡಿಗ್ರಿ 5 ನಿಮಿಷಗಳಿಂದ 67 ಡಿಗ್ರಿ 5 ನಿಮಿಷಗಳವರೆಗೆ ಈಶಾನ್ಯದಲ್ಲಿ ಬರುತ್ತದೆ. ಇದು 45 ಡಿಗ್ರಿ ಇರುತ್ತದೆ. ಇನ್ನು ಪೂರ್ವ ವಲಯ ಇದು 67 ಡಿಗ್ರಿ 5 ನಿಮಿಷದಿಂದ 112 ಡಿಗ್ರಿ 5 ನಿಮಿಷಗಳವರೆಗೆ ಪೂರ್ವ ದಿಕ್ಕಿಗೆ ಬರುತ್ತದೆ. ಇದು 45 ಡಿಗ್ರಿಗಳನ್ನು ಹೊಂದಿದೆ. ಇನ್ನು ಆಗ್ನೇಯ ವಲಯ, ಈ ವಲಯವು 112 ಡಿಗ್ರಿ 5 ನಿಮಿಷದಿಂದ 157 ಡಿಗ್ರಿ 5 ನಿಮಿಷಗಳವರೆಗೆ ವ್ಯಾಪಿಸಿದೆ. ಇನ್ನು ದಕ್ಷಿಣ ವಲಯ, ಈ ದಕ್ಷಿಣ ವಲಯವು 157 ಡಿಗ್ರಿ 5 ನಿಮಿಷದಿಂದ 202 ಡಿಗ್ರಿ 5 ನಿಮಿಷಗಳವರೆಗೆ ವ್ಯಾಪಿಸಿದೆ. ಇದನ್ನು ದಿಕ್ಸೂಚಿಯಲ್ಲಿ ನಾವು ಗುರುತು ಮಾಡಿ ಮನೆಯನ್ನು ನಿರ್ಮಾಣ ಮಾಡಬೇಕು. ಇನ್ನು ನೈಋತ್ಯ ವಲಯವು 202 ಡಿಗ್ರಿ 5 ನಿಮಿಷದಿಂದ 247 ಡಿಗ್ರಿ 5 ನಿಮಿಷಗಳವರೆಗೆ ವ್ಯಾಪಿಸಿದೆ. ಇದು ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ. ಇನ್ನು ಪಶ್ಚಿಮ ವಲಯವು 247 ಡಿಗ್ರಿ 5 ನಿಮಿಷದಿಂದ 292 ಡಿಗ್ರಿ 5 ನಿಮಿಷದವರೆಗೆ ವ್ಯಾಪಿಸಿದೆ. ತುಂಬ ಜನ ಪಶ್ಚಿಮ ಅಂತಂದರೆ ಬರೀ 270 ಡಿಗ್ರಿ ಅಂತ ಅಷ್ಟೇ ಅಂದ್ಕೊಂಡಿರ್ತಾರೆ. ಆದರೆ ಪ್ರತಿಯೊಂದು ವಲಯವೂ ಸಹ 45 ಡಿಗ್ರಿಗಳನ್ನು ಹೊಂದಿದೆ. ಇನ್ನು ವಾಯುವ್ಯ ವಲಯ ಇದು 292 ಡಿಗ್ರಿ 5 ನಿಮಿಷದಿಂದ 337 ಡಿಗ್ರಿ 5 ನಿಮಿಷಗಳವರೆಗೆ ವ್ಯಾಪಿಸಿದೆ. ಹೀಗೆ 8 ವಲಯಗಳಲ್ಲಿ ಹರಿಯುವಂತಹ ಶಕ್ತಿಯ ಅನುಸಾರದ ಮೇಲೆ ನೀವು ಮನೆಯ ನಿರ್ಮಾಣವನ್ನು ಮಾಡಿಕೊಳ್ಳಬೇಕು. ಯಾವಾಗ ಈ ಶಕ್ತಿಗಳ ವ್ಯತ್ಯಾಸವಾಗುತ್ತದೋ, ಶಕ್ತಿಗಳ ಬೇರೆ ಬೇರೆ ಕಡೆ, ಉದಾಹರಣೆಗೆ ಆಗ್ನೇಯದಲ್ಲಿ ಮಾಡುವ ಕಾರ್ಯ ವಾಯುವ್ಯಕ್ಕೆ ಹೋದಾಗ ಶಕ್ತಿಯ ವ್ಯತ್ಯಾಸ ಉಂಟಾಗುತ್ತದೆ. ಇನ್ನಷ್ಟು ವಾಸ್ತು ವಿಚಾರಗಳಿಗೆ ಸನಾತನ ಮಾರ್ಗವನ್ನು ಸಂಪರ್ಕಿಸಿ. ನಮಸ್ಕಾರ.